ಒಟ್ಟಿನಲ್ಲಿ ಶಾಂತವಾಗಿದ್ದಂತಹ ಬಿಸಿ ರೋಡು ಮತ್ತೊಮ್ಮೆ ಈಗ ಸ್ವಲ್ಪ ಸಿಚುವೇಶನ್ ಬಿಗಡಾಯಿಸಿದಂತೆ ಕಾಣಿಸ್ತಾ ಇದೆ. ಬಿಸಿ ರೋಡ್ನ ಭದ್ರತೆಗೆ ಅಂತ ಹೇಳಿ RAF ವಾಹನ ಬರ್ತಾ ಇತ್ತು, ಅದು ಕೂಡ ಪಲ್ಟಿ ಆಗಿದೆ ಅನ್ನುವಂಥದ್ರ ಬಗ್ಗೆ ವರದಿ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪುಂಜಾಲಕಟ್ಟೆ ಬಳಿ ಆಗಿರುವಂಥದ್ದು. ಶಿವಮೊಗ್ಗದಿಂದ ಬಿಸಿ ರೋಡ್ಗೆ ತೆರಳುತ್ತಾ ಇದ್ದಂತಹ RAF ವಾಹನ ಇದು. ವಾಹನದಲ್ಲಿದ್ದಂತಹ 3 RAF ಸಿಬ್ಬಂದಿಗೆ ಗಾಯಗಳಾಗಿವೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೋಡಿ, ಇಲ್ಲಿ ಕಂಪ್ಲೀಟ್ ಟಾಪಲ್ ಆಗಿಬಿಟ್ಟಿದೆ ಈ ಒಂದು ಲಾರಿ. ಸೊ ಇದೇ ವೆಹಿಕಲ್ನಲ್ಲಿ RAF ಸಿಬ್ಬಂದಿ ಎಲ್ಲರೂ ಕೂಡ ಬಂದಿದ್ರು. ಸಹಜವಾಗಿ ಈಗ ಮಂಗಳೂರಿನಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆಗಳನ್ನು ನೋಡಿ ಹೆಚ್ಚಿನ ಭದ್ರತೆಗೋಸ್ಕರ RAFನ ನಿಯೋಜನೆ ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಕರೆಸ್ಕೊತಾ ಇದ್ರು. ಶಿವಮೊಗ್ಗದಿಂದ ಹೊರಟಿದ್ದಂತಹ RAF ಸಿಬ್ಬಂದಿಯನ್ನು ಹೊತ್ತೊಯ್ತಾ ಇದ್ದಂತಹ ವಾಹನ ಪಲ್ಟಿ ಆಗಿದೆ. ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ 3 ಜನಕ್ಕೆ ಗಾಯಗಳಾಗಿವೆ. ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಮಂಗಳೂರಿನಲ್ಲಿ ಯತೀಶ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಎಲ್ಲ ಸಿಚುವೇಶನ್ ಅಂಡರ್ ಕಂಟ್ರೋಲ್ನಲ್ಲಿದೆ, ನಾವೆಲ್ಲರಿಗೂ ಕೂಡ ಸಮಾಧಾನ ಮಾಡಿ ಕಳುಹಿಸಿದ್ದೀವಿ, ಯಾವುದೇ ರೀತಿಯಾದಂತಹ ಘಟನೆಗಳು ಇನ್ನೂ ಕೂಡ ಮರುಕಳಿಸಿಲ್ಲ, ಇಲ್ಲಿ ಯಾವುದೇ ರೀತಿ ಘಟನೆಗಳು ಅಹಿತಕರ ಘಟನೆಗಳಾಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ.